Guys, welcome to channel Sinchana Mohan Vlog. ಅಷ್ಟೇ ಮಾರ್ಕೆಟ್ ಅಲ್ಲ ಈಗಲ್ಲ ಮಧ್ಯಾಹ್ನ ಹೋಗಿ ಮಾರ್ಕೆಟಿಂದ ತರಕಾರಿ ಏನೇನು ಬೇಕೋ ಎಲ್ಲ ತಂದಿದ್ದೀವಿ ಆ್ಯಂಡ್ ಆಲ್ಸೋ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಿಕಾಸ್ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾವು ಎವ್ರಿ ವೀಕ್ಲಿ ಒನ್ಸ್ ಹೋಗ್ತೀವಿ. ಸೊ ಯಾವ್ಯಾವ ಥರ ತರಕಾರಿ ತೊಗೊಂಡಿದ್ದೀವಿ ಅಂತೆಲ್ಲ ಆ್ಯಂಡ್ ಆಲ್ಸೋ ನಮ್ಮಮ್ಮ ಸ್ವಲ್ಪ ಚೂಸಿ ತರಕಾರಿ ತೊಗೊಳೋದ್ರಲ್ಲಿ ಅಲ್ವಮ್ಮ ನಗ್ತಿದ್ದಾರೆ ಓಕೆನಾ. ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಾರ್ ದಟ್ ಕೆಟ್ಟಿಲ್ಲ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಆಲ್ಸೋ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್. ಕ್ಯಾಮ್ರಾ ಪೊಸಿಷನ್ ಸ್ವಲ್ಪ ಚೆನ್ನಾಗಿಲ್ಲ ಇವತ್ತು ಬಿಕಾಸ್ ಅರ್ಜೆಂಟಲ್ಲೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಗೈಸ್. ನಾವು ವೆಜಿಟೇಬಲ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಗೈಸ್? ಏನಮ್ಮ ಕಟ್ ಮಾಡ್ತೀವಿ. ಕ್ಯಾರೆಟ್ ತೊಗೊಂಡಿದ್ದೀವಿ. ಊಟಿ ಕ್ಯಾರೆಟ್ ಫಸ್ಟು ಊಟಿ ಕ್ಯಾರೆಟ್. ಇದು ಸ್ವೀಟ್ ಇರಲ್ಲ, ತುರಿದ್ಮೇಲೆ ಸ್ವೀಟ್ ಬರುತ್ತಂತೆ. ನಂಗೆ ಇಷ್ಟ ಇಲ್ಲ ಇದು, ನಮ್ಮ ಕ್ಯಾರೆಟೇ ಇಷ್ಟ. ಸೊ ಇದು ಒಂದು ತಂದಿದ್ದೀವಿ, ಊಟಿ ಕ್ಯಾರೆಟ್ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಏನು ಬೇಕು, ಮೆಣಸಿನ್ಕಾಯಿ ಓಕೆನಾ. ಕಾರ್ನ್ ತಂದಿದ್ದೆ ಮಧ್ಯಾಹ್ನ, ಅದು ತಿನ್ಬಿಟ್ಟೆ. ಇಷ್ಟು ಕ್ಯಾರೆಟ್ ತೊಗೊಂಡಿದ್ದೀವಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ. ಅದು ಕೇಕ್ ಮಾಡೋಕ್ಕೆ ತಂದಿರೋದು. ಓಕೆ, ಕೇಕ್ ಮಾಡ್ತಾರಂತೆ. ರೆಸಿಪಿ ನೀಟಾಗಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀವಿ ಗೈಸ್. ಇಲ್ಲಪ್ಪ ಅದ್ರ ಹೆಸರು ಹೇಳೋ, ಯಾವ್ದು ಹೆಸರೆಲ್ಲ ಹೇಳೋ. ಓಕೆ, ನನಗೇನು ಗೊತ್ತಿಲ್ವಾ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು. ತಿನ್ನೋರು ಏನಿಲ್ಲ. ಸೊ ಇದು ಇಲ್ಲಿ ಬದನೆಕಾಯಿ ಇದೆ. ಎಂಥ ಬದನೆಕಾಯಿ? ಗುಂಡು ಬದನೆಕಾಯಿ ಕರೆಕ್ಟಾ? ಸೊ ಗಾಯ್ಸ್, ಗುಂಡು ಬದನೆಕಾಯಿ ತಗೊಂಡಿದ್ದೀವಿ. ಫ್ರೆಶ್ ಆಗಿದೆ. ಇದು ಎಣ್ಗಾಯಿ ಏನಾರು ಮಾಡೋಕ್ಕೆ ಅಲ್ವಾ, ಎಣ್ಗಾಯಿ ಮಾಡಿದ್ರಳಿ ಇವತ್ತು ರಾತ್ರಿ. ಚೆನ್ನಾಗಿದೆ ನೋಡಿ, ಕಲರ್. ಓಕೆ, ಇದೊಂದು ಸ್ವಲ್ಪ. ಅದ್ರ ಜೊತೆಗೆ ಬೇಬಿ ಕಾರ್ನ್, ಸ್ವೀಟ್ ಕಾರ್ನು ಎರಡೂ ಇರಲೇಬೇಕು ಮನೇಲಿ. ಯಾಕೆಂದರೆ ಈವ್ನಿಂಗ್ ಹೊತ್ತು ಏನಾದ್ರು ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀವಿ. ಸನತ್ಗೆ ನನಗೆ ಏನಾದರೂ ಬೇಕು. ಆ್ಯಂಡ್ ನಾನು ಇವಾಗ ಡಯಟಲ್ಲಿ ಇರೋದ್ರಿಂದ ವೆಜಿಟೇಬಲ್ಸ್ ಜಾಸ್ತಿ ತಿಂತಾಯಿದ್ದೀನಿ. ಸೊ ಅದಕ್ಕೆ ಆಸ್ ಯೂಶುವಲ್ ಐ ಆಮ್ ಈಟಿಂಗ್ ವೆಜಿಟೇಬಲ್ಸ್ ಅಂದ್ರೆ ಯಾವುದು ನೀನು ತಿನ್ನೋದು? ಹುರುಳಿಕಾಯಿ, ಕ್ಯಾರೆಟ್, ಅದನ್ನ ವೆಜಿಟೇಬಲ್. ಬ್ರಾಕ್ಲಿ ತಿಂತೀನಿ ಗೈಸ್ ನಾನು, ಆಮೇಲೆ ತಿಂತೀನಿ ಓಕೆನಾ. ಇವಾಗ ಬೇಬಿ ಕಾರ್ನ್ ತಂದಿದ್ದೀವಿ, ಇನ್ನೂ ಇದೆ ಬಟ್ ಇಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇದೆ ಆದಮೇಲೆ ಇದೇನೋ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ಪೀಸ್ ಅಲ್ವಾ ಇದು ಗೈಸ್? ಪೀಸ್ ತಂದಿದ್ದೀವಿ. ನನಗೆ ಇಷ್ಟ ಇಲ್ಲ ಆದರೆ ಇದು, ಯಾಕೆಂದರೆ ನನಗೆ ಒಂಥರ ಬಟಾಣಿ ಅಂದ್ರೇ ಆಗಲ್ಲ. ಸೊ ಅದೊಂದು ಸ್ವಲ್ಪ ಇಷ್ಟ ತಂದಿದ್ವಿ. ಆಲ್ಮೋಸ್ಟ್ ಮ್ಯಾಕ್ಸ್ ಅಂದರೂ ಇದು ಒಂದು ಇಷ್ಟು ತಂದಿರೋದು ಒಂದು 4-5 ಡೇಸಲ್ಲಿ ಖಾಲಿ ಆಗಿಬಿಡುತ್ತೆ. ಹಂಗೆ ಎತ್ತಿರ್ತಾ ಇದೀವಿ ಎಲ್ಲ ಅಂದರೆ ಅಷ್ಟೇ ಗಾಯ್ಸ್, ಖಾಲಿ ಆಗಿಬಿಡುತ್ತೆ ಬೇಗ. ಆಮೇಲೆ ನಮ್ಮಮ್ಮ ಆಲ್ರೆಡಿ ಹೆಚ್ಚೇ ಬಿಟ್ಟಿದ್ದಾರೆ ಅರ್ಧ. ನನ್ನ ವಿಡಿಯೋ ಎಲ್ಲ ಎತ್ತಿಟ್ಕೊಳ್ಳೋಕ್ಕಿಂತ ಇಲ್ಲಿ ಇಡು, ಟೈಮ್ ಆಯ್ತು ನಂಗೆ. ಇದಪ್ಪಂಗೆ ಏನ್ಬೇಕು. ನುಗ್ಗೆಕಾಯಿ ತಂದಿದ್ವಿ. ನಾನು ತುಂಬಾ 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 ಇಷ್ಟ. ಅಸಹ್ಯವಾಗಿ ಹೇಳಿದ್ನ ಗೈಸ್. ನುಗ್ಗೆಕಾಯಿ ತಂದಿದ್ವಿ. ಎಷ್ಟು ಉದ್ದ ಇತ್ತು ಕಟ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿತ್ತು ತೋರ್ಸಕ್ಕೆ. ನುಗ್ಗೆಕಾಯಿ ಕಟ್ ಮಾಡಿಬಿಟ್ಟಿದ್ದಾರೆ. ಆದರೆ ನುಗ್ಗೆಕಾಯಿ ಹುಳಿ ಮಾಡಿಬಿಟ್ಟು ತಿನ್ನಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನಮ್ಮ, ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ತಂದಿದೆ. ಅದನ್ನ ಮಧ್ಯಾಹ್ನ ಊಟ ಬದಲು ಸ್ವೀಟ್ ಕಾರ್ನ್ ತಿನ್ಬಿಟ್ಟೆ. ಕೆಳಗಡೆ ಇಡಬಾರ್ದು ಗೈಸ್. ನಾರ್ಮಲ್ ಬೇಸಿಕ್ ಇದು ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಏನ್ ಸೊಪ್ಪು? ಪಾಲಕ್ ಸೊಪ್ಪು. ಪುದೀನ ಇದು ಪಾಲಕ್ಕೆ ಕಣಮ್ಮ. ಸೊಪ್ಸಿಗೆ ಗೈಸ್. ಆಂಬೋಡೆಗೆ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಸೊ ಸ್ಮೆಲ್ ಕೂಡ ಚೆನ್ನಾಗಿದೆ. ಆಮೇಲೆ ಇದು ಕೂದಲಿದ್ದಂಗೆ ಇದೆ, ಗುಂಗುರು ಕೂದಲಿದ್ದಂಗೆ. ಕಟ್ ಮಾಡಿ ಇದು ಏನು ಬೇಡ ವೇಸ್ಟ್ ಅದು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀವಿ. ಬೇಕಾದಾಗ ಯೂಸ್ ಮಾಡ್ಕೊತೀವಿ. ಈ ಥರ ಬೇಡದೇ ಇರೋದನ್ನ ಕಟ್ ಮಾಡಿ ಹಸುಗೆ ಹಾಕ್ಬಿಡ್ತೀವಿ ಈ ಥರ. ಅದ್ರ ಜೊತೆಗೆ ಗಾಯ್ಸ್ ಈ ಸೊಪ್ಪು ಏನಮ್ಮ ಹೆಸರು ಒಂಚೂರು ಬೇಡ. ಮೆಂತ್ಯ ಸೊಪ್ಪು, ಮೆಂತ್ಯ ಮತ್ತು ಪಾಲಕ. ನೀನು ಅಡುಗೆ ಮಾಡೋ ಸೊಪ್ಪು ಹೆಸರು ಗೊತ್ತಿಲ್ಲ. ಆಮೇಲೆ ಪಾಲಕ್ ಸೊಪ್ಪು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಪಾಲಕ್ ಪನ್ನೀರು ಅದೊಂದೇ ಗಾಯ್ಸ್ ನಮ್ಮ ಮನೇಲಿ ಜಾಸ್ತಿ ಮಾಡ್ತೀವಿ.
ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾವು ಪಾಲಕ್ನ ತಂದಿದ್ದೀವಿ. ಇಷ್ಟು ಥರ ಸೊಪ್ಪು, 4 ಥರ. ಸೊ ಇದಿಷ್ಟೇ. ಬೇಕಾದಾಗ ನೀಟಾಗಿ ವಾಶ್ ಮಾಡಿನೇ ಯೂಸ್ ಮಾಡ್ತೀವಿ. ಆಮೇಲೆ ಏನು ನೆಲದ ಮೇಲೆಲ್ಲ ಇಡ್ತಿದ್ದಾರೆ ಅಂತ ಅನ್ಕೋಬೇಡಿ, ತುಂಬ ಹೈಜಿನಿಕ್ ಆಗಿ ಅಡುಗೆ ಮಾಡ್ತೀವಿ ಗೈಸ್ ನಾವು. ಓಕೆ, ಇದಿಷ್ಟು ತಂದ್ವಿ. ಆಮೇಲೆ ಅದ್ರ ಜೊತೆ ನಿಂಬೆಹಣ್ಣು 6 ನಿಂಬೆಹಣ್ಣು ತಂದಿದ್ದೀವಿ. ಇನ್ಮೇಲಿಂದ ನಾನು ಲೆಮನ್ ಟೀ ಕುಡಿಬೇಕು ಅಂತ ಅನ್ಕೊಂಡಿದ್ದೀನಿ. ನ್ಯಾಚುರಲ್ ಲೆಮನ್ ಟೀ ಅಪ್ಪ, ಸರ್ವ್ ಮಾಡ್ತಾರಲ್ಲ ಆ ಥರ. ಇಟ್ಕೊಳಮ್ಮ ಅಲ್ಲಿ, ಎತ್ಕೊಡು. ನೋಡಿ ಫ್ರಿಜ್ಜು ಫುಲ್ಲು ತುಂಬಿಸಿದ್ದೀವಿ ಅಷ್ಟೇ. ಆ್ಯಂಡ್ ಆಲ್ಸೋ ಸ್ವಲ್ಪ ಏನು ಬೇಡ ಹೆಚ್ಚಿಬಿಟ್ಟು ಇಟ್ಕೊಬಿಡ್ತೀವಿ, ಆಮೇಲೆ ಸುಮ್ಮನೆ ಇದಾಗುತ್ತೆ, ಮಣ್ಣು ಗಲೀಜಾಗುತ್ತೆ. ಫ್ರಿಜ್ಜೆಲ್ಲ ಗಲೀಜಾಗುತ್ತೆ ಮಣ್ಣಿದು. ಸೊ ಅದಕ್ಕೆ ಇಲ್ಲಿ ನೋಡಿ ಆಗಲೇ ಇಲ್ಲೆಲ್ಲ ಗಲೀಜಾಗೋಯ್ತು. ಇಷ್ಟೂ ಇದೆ. ಇನ್ನೊಂದು ವಾರ ಬಿಟ್ಟು ಪುನಃ ಹೋಗ್ತೀವಿ. ಆಗಲೂ ಕೂಡ ಏನಾದರೂ ಹೊಸ ಥರ ಬಂದಿದ್ರೆ ಟ್ರೈ ಮಾಡ್ತೀವಿ, ತೊಗೊಂಡು ಬರ್ತೀವಿ, ಅವಾಗ ನಿಮಗೂ ತೋರಿಸ್ತೀವಿ. ನೀವು ನೋಡಿರ್ಬೋದು ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ತರಕಾರಿ ಥರದೇ ಇರೋದು. ಅಲ್ಮ ಕುಶಾಲನಗರ್ಗೆ ಹೋದ್ರು ಅಲ್ಲಿಂದ ತರಕಾರಿ ತರ್ತೀವಿ. ಲಾಸ್ಟ್ ಬ್ಲಾಗಲ್ಲೂ ಅಷ್ಟೇ, ನಮ್ಮಮ್ಮ ಜಾಸ್ತಿ ತರಕಾರಿ ತಿಂತಾರೆ ಗೈಸ್. ಅದಕ್ಕೆ ಅಲ್ಲಿ ನಿಂಬೆಹಣ್ಣಿದೆ, ನಿಂಬೆಹಣ್ಣು ಕೂಡ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು ಯೂಸ್ ಮಾಡಿಬಿಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಆಗಿತ್ತು, ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ಮಾಡಿದ್ದು ನಾನು. ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನು ನಿಮ್ಮ ಮನೆಗೂ ಇಷ್ಟ ತರ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಎಷ್ಟು ತಿಂತೀರಾ ತರಕಾರಿನ ಅಂತ. ಆ್ಯಂಡ್ ಆಲ್ಸೋ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮ್ಗೆ ಅದು ಬಿಟ್ಟರೆ ಬೇರೆ ಏನೋ ಆಪ್ಷನ್ನೇ ಇಲ್ಲ, ನಾವು ಅದೇ ತಿನ್ನಬೇಕು ಅಲ್ವಾ. ಮಶ್ರೂಮ್ ತಂದಿದ್ವಿ ಆಯಿತಾ, ನಂಗೆ ಇಷ್ಟ. ಬಟ್ ನಮ್ಮಮ್ಮ ಅದನ್ನು ನಾನು ತಿನ್ನಬಾರ್ದು ಅಂತ ಔಸಿಟ್ಬಿಟ್ಟು ಕೊಳ್ಸ್ಬಿಟ್ರು, ಅದನ್ನು ಕೊಳ್ತಿಸ್ಬಿಟ್ರು ಅಷ್ಟೇ ಗೈಸ್. ನಮಗೇನು ಬೇರೆ ಆಪ್ಷನ್ನೇ ಇಲ್ಲ, ಸೊಪ್ಪು ತರಕಾರಿ ತಿನ್ಕೊಂಡು ಬದುಕಬೇಕು, ಅದಕ್ಕೆ ಅಷ್ಟೊಂದು ತಿಂತೀವಿ. ಆಮೇಲೆ ಅನ್ಕೋಬೇಡಿ ಏನಿವ್ರು ಇಷ್ಟೊಂದು ತಿಂತಾರೆ ಅಂತ. ಓಕೆ, ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.